Children, Namaste parents. Are you all ready to learn? Okay. ಇವತ್ತು ನಾನು ಕ್ಯಾಪಿಟಲ್ ಆಲ್ಫಾಬೆಟ್ ಸಿ ಕ್ಯಾಪಿಟಲ್ ಆಲ್ಫಾಬೆಟ್ ಡಿನ ಹೇಳ್ಕೊಡ್ತೀನಿ. ಕಲ್ತ್ಕೊಳ್ಳೋಕ್ಕೆಲ್ಲ ರೆಡಿ ಇದ್ದೀರಾ? ನಿನ್ನೆ ಹೇಳ್ಕೊಟ್ಟಿರೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ಕೊಂಡಿದ್ದೀನಿ. ಸರಿನಾ? ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ಎರಡು ಕೈ ಜೋಡಿಸಿ ಕಣ್ಣು ಮುಚ್ಚಿ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಹೇಳಬೇಕು. ಆಯಿತಾ? ಹೇಳಿದ ನಂತರ ಬುಕ್ಕನ್ನು ಮುಟ್ಟಿ ನಮಸ್ಕರಿಸಿ ಕಣ್ಣನ್ನು ಮುಟ್ಕೋಬೇಕು. ಬುಕ್ಕನ್ನ ಮುಟ್ಟಿದ ತಕ್ಷಣ ಆ ಬುಕ್ಕನ್ನ ಮುಟ್ಟಿರ್ತೀರಲ್ಲ ಅದನ್ನು ಕಣ್ಣಿಗೆ ಒತ್ಕೊಂಡು ನಮಸ್ಕರಿಸಿ ಶುರು ಮಾಡ್ಕೊಳ್ಳೋಣ. 4 ಲೈನ್ಸ್ ಆಲ್ರೆಡಿ ಡ್ರಾ ಮಾಡಿದ್ದೀನಿ, ಮತ್ತೆ ನಾನು ಹೇಳಲ್ಲ. ರೆಡ್ ಲೈನ್ ಇದೆ, ಬ್ಲೂ ಲೈನ್ ಇದೆ, ತಿರ್ಗಾ ಬ್ಲೂ ಲೈನ್ ಇದೆ, ತಿರ್ಗಾ ರೆಡ್ ಲೈನ್ ಇದೆ. ಫಸ್ಟ್ ರೆಡ್ ಲೈನ್, ಫಸ್ಟ್ ಬ್ಲೂ ಲೈನ್, ಸೆಕೆಂಡ್ ಬ್ಲೂ ಲೈನ್, ಸೆಕೆಂಡ್ ರೆಡ್ ಲೈನ್. ಇವಾಗ ಕ್ಯಾಪಿಟಲ್ ಸಿ ಬರೆಯೋದನ್ನು ಹೇಳ್ಕೊಡ್ತೀನಿ. ಕ್ಯಾಪಿಟಲ್ ಆಲ್ಫಾಬೆಟ್ ಸಿ ಬಹಳಷ್ಟು ಈಸಿ ಮಕ್ಕಳ. ರೆಡ್ ಲೈನಿನ ಮೇಲೆ ಪೆನ್ಸಿಲ್ ಇಟ್ಕೋಬೇಕು. ನಾನು ಚಾಕ್ ಪೀಸ್ ಇಟ್ಕೊಳ್ತೀನಿ. ರೈಟ್ ಅ ಕರ್ವ್ನ ಬರಿಬೇಕು. ಕರ್ವ್ ಅಷ್ಟೇ, ಈಸಿ. ಕ್ಯಾಪಿಟಲ್ ಆಲ್ಫಾಬೆಟ್ ಸಿ. ಸೊ pointer finger idi. In between the 2 blue lines, write small c. In between 2 blue lines, curve ಬರಿಬೇಕು. ಕರ್ವ್ ಬರೆದ್ರೆ ಈಸಿ ಆಗೋಯ್ತು. ಅದು ಸ್ಮಾಲ್ ಸಿ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್. ಅದಕ್ಕೆ ಪಿಕ್ಚರು ಕಪ್. ಸಿ ಫಾರ್ ಕಪ್. ಸ್ಲೀಪಿಂಗ್ ಲೈನ್ ಹಾಕಿ ಫಸ್ಟ್ ಬ್ಲೂ ಲೈನಿನ ಮೇಲೆ ಹಾಕಿದ ನಂತರ ಅಪ್ವರ್ಡ್ ಕರ್ವ್ ಅಂದರೆ ಮೇಲ್ಗಡೆ ತೋರಿಸುವ ಕರ್ವ್. ಅಪ್ವರ್ಡ್ ಕರ್ವ್ನ ಬರೀರಿ. ಆಮೇಲೆ ಕಪ್ಪಿಗೆ ಒಂದು ಹ್ಯಾಂಡಲ್ ಇರುತ್ತಲ್ಲ, ಹ್ಯಾಂಡಲನ್ನು ಕರ್ವ್ ಶೇಪ್ನಲ್ಲೇ ಇರಬೇಕು. ಕರ್ವ್, ಲೆಫ್ಟ್ ಕರ್ವ್, ರೈಟ್ ಕರ್ವ್ ಅಂತ ಹೇಳ್ತೀವಲ್ವಾ, ಈ ಹ್ಯಾಂಡಲನ್ನು ಕರ್ವ್ನಲ್ಲೇ ಬರಿಬೇಕು. ಕ್ಯಾಪಿಟಲ್ ಸಿ, ಸ್ಮಾಲ್ ಸಿ, ಸಿ ಫಾರ್ ಕಪ್. ಸಿ ಫಾರ್ ಕಪ್. ಕಪ್ನಲ್ಲಿ ನಾವು ಕಾಫಿ ಕುಡಿತೀವಿ, ಟೀ ಕುಡಿತೀವಿ. ನಿಮ್ಮಂಥ ಪುಟಾಣಿ ಮಕ್ಕಳು ಹಾಲನ್ನ ಕುಡಿತೀವಿ, ಮಿಲ್ಕ್. ಸೊ ಅಪ್ಪ ಅಮ್ಮ ಜಾಸ್ತಿ ಕಾಫಿ ಟೀ ಕುಡಿತಾ ಇದ್ದಾರೆ ಅಂದರೆ ಅವರಿಗೆ ಹೇಳಬೇಕು, ನೋ 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 ಕಾಫಿ ಟೀಗೆ. ಯಾಕೆಂದರೆ ಅವರ ಹೆಲ್ತ್ ಮುಖ್ಯ. ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ, ಅಪ್ಪ ಅಮ್ಮ ಚೆನ್ನಾಗಿದ್ದರೆ ನಿಮ್ಮಂಥ ಪುಟಾಣಿ ಮಕ್ಕಳು ಚೆನ್ನಾಗಿದ್ದಂಗೆ. ಸೊ ಜಾಸ್ತಿ ಕಾಫಿ ಕುಡಿಯೋದ್ರು ಒಳ್ಳೆಯದಲ್ಲ. ಹೆಲ್ತ್ ವೈಸ್ ನೋಡ್ಕೊಳ್ಳಿ, ಎಷ್ಟು ಬೇಕೋ ಲಿಮಿಟಾಗಿ ಕುಡಿದ್ರೆ ಚೆಂದ. ಮಕ್ಕಳೇ, ಬೆಳಗ್ಗೆ ಹೊತ್ತು ಒಂದ್ಸಲಿ ಹಾಲು ಕುಡೀರಿ, ತಿರ್ಗಾ ಸಾಯಂಕಾಲ, ತಿರ್ಗಾ ಸಂಜೆ ಇನ್ನೊಂದು ಕಪ್ನ ಹಾಲು ಕುಡೀರಿ. ಈ ಕಪ್ನ ಇಟ್ಕೊಳ್ಳೋದು ಹ್ಯಾಂಡಲ್ ಹೀಗೆ ಇಟ್ಕೊಳ್ತೀವಿ. ಕುಡಿಯುವಾಗ ಅಂತ ಕುಡಿತೀರ ಅಲ್ವಾ? ಕ್ಯಾಪಿಟಲ್ ಸಿ, ಸ್ಮಾಲ್ ಸಿ, ಸಿ ಫಾರ್ ಕಪ್. ಸಿಗೆ ಫೋನಿಕ್ ಸೌಂಡು ಕ ಕ ಕ ಕಪ್. ಕ ಕ ಕ ಕಪ್. ಆಲ್ಫಾಬೆಟ್ಟು ಹೇಳ್ಕೊಟ್ಟಿದ್ದೀನಿ. ಕ್ಯಾಪಿಟಲು, ಸ್ಮಾಲು, ಅದ್ರ ಜೊತೆ ಪಿಕ್ಚರ್ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ, ಪ್ಲಸ್ ಅದರ ಸೌಂಡು ಹೇಳ್ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಆಲ್ಫಾಬೆಟ್ಟು ಕ್ಯಾಪಿಟಲ್ ಡಿ. ಕ್ಯಾಪಿಟಲ್ ಡಿ. ರೈಟ್ ಸ್ಟ್ಯಾಂಡಿಂಗ್ ಲೈನ್, ಫಸ್ಟ್ ರೆಡ್ ಲೈನಿಂದ ಹಿಡಿದು ಸೆಕೆಂಡ್ ಬ್ಲೂ ಲೈನ್ ತನಕ ಸ್ಟ್ಯಾಂಡಿಂಗ್ ಲೈನ್ನ ಬರೀರಿ. ಬರೆದ ಮೇಲೆ ಆ ಫಸ್ಟ್ ರೆಡ್ ಲೈನಿಂದಾನೇ ಒಂದು ಕರ್ವ್ ಬರಿಬೇಕು. ಲೆಫ್ಟ್ ಕಡೆ ತಿರ್ಕೊಳ್ಳೋ ಥರ ಕರ್ವ್ ಬರಿಬೇಕು. ಕ್ಯಾಪಿಟಲ್ ಡಿ. ಕ್ಯಾಪಿಟಲ್ ಆಲ್ಫಾಬೆಟ್ ಡಿ. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್ ಇನ್ ಬಿಟ್ವೀನ್ ದ 2 ಬ್ಲೂ ಲೈನ್ಸ್. ರೈಟ್ ಅ ಕರ್ವ್. ಸಿ ಥರನೇ ಒಂದು ಕರ್ವ್ ಬರಿಬೇಕು. ಕೈ ಎತ್ತದಿರಾ, ಗೋ ಅಪ್. ಮೇಲೆ ಹೋಗಿ, ಮೇಲೆ ಹೋಗಿ, ಮೇಲೆ ಹೋಗಿ, ಮೇಲೆ ಹೋಗಿ, ಫಸ್ಟ್ ರೆಡ್ ಲೈನ್ ತನಕ ಅಪ್
ಸ್ಟ್ಯಾಂಡಿಂಗ್ ಲೈನ್ನ ಬರಿಬೇಕು. ಕೈ ಎತ್ತದಿರಾ ಅದೇ ಲೈನ್ನ ತಿರ್ಗಾ ಕೆಳಗಡೆ ತೊಗೊಂಬರ್ಬೇಕು. ಕಮ್ ಡೌನ್ 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 ಡೌನ್. ಸ್ಟ್ಯಾಂಡಿಂಗ್ ಲೈನ್ನ ಡೌನ್ ತನಕ ಬರೆದು ಒಂದು ಹುಕ್ ಬರಿಬೇಕು. ಕ್ಯಾಪಿಟಲ್ ಆಲ್ಫಬೆಟ್ ಡಿ, ಸ್ಮಾಲ್ ಆಲ್ಫಬೆಟ್ ಡಿ, ಕ್ಯಾಪಿಟಲ್ ಆಲ್ಫಬೆಟ್ ಡಿ, ಸ್ಮಾಲ್ ಆಲ್ಫಬೆಟ್ ಡಿ. ಡಿ ಫಾರ್ ಡೋರ್. ಡೋರ್ ಅಂದರೆ ಬಾಗಿಲು. ಪ್ಲೇಸ್ ಯುವರ್ ಪಾಯಿಂಟ್ ಆಫ್ ಫಿಂಗರ್. ಫಸ್ಟ್ ರೆಡ್ ಲೈನ್ ಮೇಲೆ ಸ್ಲೀಪಿಂಗ್ ಲೈನ್ನ ಬರೀರಿ. ಸ್ಲೀಪಿಂಗ್ ಲೈನ್ ಬರೆದ ಮೇಲೆ ಸ್ಟ್ಯಾಂಡಿಂಗ್ ಲೈನ್ ಬರಿಬೇಕು. ತಿರ್ಗಾ ಮತ್ತೆ ಆ ಸ್ಲೀಪಿಂಗ್ ಲೈನಿಂದನೇ ತಿರ್ಗಾ ಡೌನ್ ಸ್ಟ್ಯಾಂಡಿಂಗ್ ಲೈನ್ ಬರಿಬೇಕು. ಬರೆದ ಮೇಲೆ ಸ್ಲೀಪಿಂಗ್ ಲೈನ್ ಸ್ಟಾರ್ಟಿಂಗಿಂದ ಒಂದು ಕರ್ವ್ ಬರಿಬೇಕು ಸ್ಟ್ಯಾಂಡಿಂಗ್ ಲೈನ್ಗೆ. ಇದು ಒಂದು ಡೋರ್ ಆಯಿತು. ಮತ್ತು ಇನ್ನೊಂದು ಡೋರ್ ಬೇಕಲ್ಲ, ಪುಟಾಣಿ ಡೋರ್ ಹಾಕೋಣ. ಇನ್ನೊಂದು ಡೋರ್ ಏನಿದು? ವಾಟ್ ಈಸ್ ದಿಸ್? ಡೋರ್. ಕ್ಯಾಪಿಟಲ್ ಆಲ್ಫಬೆಟ್ ಡಿ, ಸ್ಮಾಲ್ ಆಲ್ಫಬೆಟ್ ಡಿ. ಡಿ ಫಾರ್ ಡೋರ್. ಡಿ ಫಾರ್ ಡೋರ್. ನೋಡಿ ಎಷ್ಟು ಸಿಂಪಲ್ ಡ್ರಾಯಿಂಗ್ಸ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಡೋರ್ ಅಂದರೆ ಬಾಗಿಲು. ನಿಮ್ಮ ಮನೆಯಲ್ಲೂ ಬಾಗಿಲು ಇದೆ ಅಲ್ವಾ? ಎಲ್ಲರ ಮನೆಯಲ್ಲೂ ಬಾಗಿಲಿನ ಮುಚ್ಚಿರ್ತೀವಿ, ಕೆಲವು ಸಲ ಬಾಗಿಲನ್ನ ತಕ್ಕೊಂಡಿರ್ತೀವಿ ಅಲ್ವಾ? ಡೋರ್ ಕ್ಲೋಸ್ ಮಾಡ್ತೀವಿ, ಡೋರ್ನ ಓಪನ್ ಮಾಡ್ತೀವಿ. ಡೋರ್ ಇರೋದು ನಮ್ಮ ಸೇಫ್ಟಿ ಪರ್ಪಸ್ಗೆ. ಯಾರು ಅನ್ನೋನ್ ಪರ್ಸನ್ಗಳು ಯಾರೂ ಬರಬಾರ್ದು ಅಂತ ಡೋರು ನಮಗೆ ಎಂಟ್ರೆನ್ಸ್ ಡೋರ್ ಆಗಲಿ, ಬೆಡ್ರೂಮ್ನಲ್ಲಿ ಡೋರ್ ಆಗಲಿ, ಅಥವಾ ಕಿಚನ್ನಲ್ಲಿ ಕೆಲವ್ರ ಮನೆ ಡೋರ್ ಇಟ್ಕೊಂಡಿರ್ತೀರ, ಕೆಲವ್ರ ಮನೆ ಪೂಜಾ ರೂಮ್ನಲ್ಲಿ ಡೋರ್ ಇರುತ್ತೆ. ಸೊ ಡೋರ್ ತುಂಬ ಮುಖ್ಯ. ಅದು ಸೇಫ್ ಗಾರ್ಡ್ ಮಾಡುತ್ತೆ, ಯಾರೋ ಅನ್ನೋನ್ ಪರ್ಸನ್ ಬರಬಾರ್ದು ಅಂತ. ಓಕೆನಾ? ಸೊ ಡಿಗೆ ಫೋನಿಕ್ ಸೌಂಡ್ ಡ ಡ ಡ. ನಿಮಗೆ ಡುಮ್ ಟಕ ಡುಮ್, ಡುಮ್ ಟಕ ಡುಮ್ ಟಕ, ಡುಮ್ ಟಕ ಡುಮ್ ಟಕ ಅಂತ ಡ್ರಮ್ ಇದೆ ಅಲ್ವಾ? ಡ್ರಮ್ ಇದೆ ಅಲ್ವಾ ನಿಮ್ಮ ಹತ್ರ? ಡುಮ್ ಟಕ ಟಕ ಡುಮ್, ಡುಮ್ ಟಕ ಟಕ ಡುಮ್, ಡುಮ್ 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 ಡ ಡ ಡ ಡ ಡ ಡ ಅಂತ ಸೌಂಡ್ ಬರುತ್ತಲ್ವಾ? ಅದೇ ಸೌಂಡು ಆಲ್ಫಬೆಟ್ ಡಿಗೆ ಡ ಡ ಡ ಡ ಡ ಡ. ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳೇ. ಪೇರೆಂಟ್ಸ್, ನಿಮಗೂ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಈಸಿ ಆಗಲಿ ಅಂತ ತುಂಬ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆಲ್ರಿಗೂ ಈಸಿ ಅಂತ ಅನಿಸ್ತಿದೆ. ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ಈಸಿಯಾಗಿದೆ ಮೇಡಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಮಕ್ಕಳಿಗೆ ಪಕ್ಕದಲ್ಲಿ ಕೂರಿಸ್ಕೊಂಡು ಸಾಯಂಕಾಲದ ಅಭ್ಯಾಸ ಮಾಡಿಸುವಾಗ ದಯವಿಟ್ಟು 7 ಗಂಟೆ ನಂತರ ಅಥವಾ 8 ಗಂಟೆ ನಂತರ ಓದಿಸೋದು ಬರ್ಸೋದನ್ನು ಮಾಡಬೇಡಿ. ಯಾಕೆ ಅಂದರೆ ಅದು ಕರೆಕ್ಟ್ ಟೈಮ್ ಅಲ್ಲ. ಆ ಟೈಮ್ನಲ್ಲಿ ಮಕ್ಕಳು ಫ್ಯಾಮಿಲಿ ಟೈಮ್ ಅಂತಲೂ ಕೊಡಬೇಕು ಪೇರೆಂಟ್ಸ್ಗಳಿಗೆ. ಇವಾಗಿಂದ ಈ ಚಿಕ್ಕ ವಯಸ್ಸಿಂದನೇ ಅಪ್ಪ ಅಮ್ಮನ ಜೊತೆ ಸಂಜೆ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಟೈಮ್ನ ಕೊಡೋದ್ರಿಂದ ಮುಂದಕ್ಕೆ ಮಕ್ಕಳು ನಿಮ್ಮನ್ನು ಯಾರನ್ನೂ ಬಿಟ್ಟು ಹೋಗೋದಿಲ್ಲ. ಸೊ ಈ ಚಿಕ್ಕ ವಯಸ್ಸಿಂದ ನೀವೇನು ಅಭ್ಯಾಸ ಮಾಡಿರ್ತೀರೋ ಅದು ದೊಡ್ಡವರಾದ್ಮೇಲೂ ತುಂಬ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಏನೇ ಓದಿಸುವಾಗ ಸಂಜೆ 4 ಗಂಟೆಯಿಂದ ಹಿಡಿದು 5:45, 6 ಗಂಟೆ ಒಳಗಡೆ ಸ್ಕೂಲಲ್ಲಿ ಕೊಟ್ಟಿರುವ ಹೋಮ್ವರ್ಕ್ನ ಮುಗಿಸಿ ನಂತರ ಒಂದು ಪ್ರಾಕ್ಟೀಸ್ ಬುಕ್, ಸ್ಕೂಲಲ್ಲಿ ಹೇಗೆ ಪ್ರಾಕ್ಟೀಸ್ ಬುಕ್ ಅಂತ ಕ್ಲಾಸ್ ವರ್ಕ್ಸ್ ಇಟ್ಟಿರ್ತಾರಲ್ಲ ಅದೇ ಥರ ಮನೆಯಲ್ಲೂ ಪ್ರಾಕ್ಟೀಸ್ ಬುಕ್ನ ಇಟ್ಟು ಬರ್ಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಮಕ್ಕಳಿಗೆ ಕಾನ್ಫಿಡೆಂಟ್ ಬರುತ್ತೆ. ಅದ್ರ ಜೊತೆ ಪ್ರತಿದಿನದ ಅಭ್ಯಾಸ ತುಂಬ ಉಪಯೋಗ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಚಿಲ್ಡ್ರನ್, enjoy and write while writing. Along with that, you have to say and write. Say and write. That will be very helpful to you all. Love you, children.